ಅಗಸೆಲ್ರಿಗೂ ನಮಸ್ಕಾರ. ಆರ್ ಸಿ ಬಿ ವನಿತೆಯರ ಒಂದು ಗೆಲುವಿನ ನಾಗಾಲೋಟ ಹಂಗೆ ಮುಂದುವರಿತಾನೆ ಇದೆ. ಅಂಡ್ ಆರ್ ಸಿ ಬಿ ನಮ್ಮ ಸಿಂಹಿಣಿಯರಿಗೆ ಕಟ್ ಹಾಕೋಕೆ ಯಾರ ಕಡೆಯಿಂದ ಕೂಡ ಸಾಧ್ಯ ಆಗ್ತಾ ಇಲ್ಲ. ಇನ್ನೊಂದು ಭರ್ಜರಿ ಒಂದು ಜಯ ಸಿಕ್ಕಿದೆ ಗುಜರಾತ್ ತಂಡದ ವಿರುದ್ಧ. ಇವತ್ತು 61 ರನ್ಗಳ ಭರ್ಜರಿ ಜಯ. T20ನಲ್ಲಿ 61 ರನ್ಗಳ ಒಂದು ಅಂತರದ ಗೆಲುವು ಸಿಗುತ್ತೆ ಅಂತಂದ್ರೆ ಅದನ್ನ ಭರ್ಜರಿ ಜಯ ಅಂತಾನೆ ಹೇಳ್ಬೋದು. ಅಂಡ್ ಗುಜರಾತ್ ವಿರುದ್ಧ ಒಂದು ಅದ್ಭುತವಾದ ಈ ಒಂದು ಗೆಲುವಿನೊಂದಿಗೆ ಒಂದು ದಾಖಲೆ ಕೂಡ ಬರೆದಿದ್ದಾರೆ ನಮ್ಮ ಸಿಂಹಿಣಿಯರು ಅಂತಂದ್ರೆ ಅದು ಸಖತ್ತಾಗಿರುವಂಥ ಒಂದು ಖುಷಿ ಪಡುವಂಥ ವಿಚಾರ. ಅದೇನು ಅಂತಂದರೆ ಸತತವಾಗಿ 6 ಪಂದ್ಯಗಳಲ್ಲಿ ಸಕ್ಸಸ್ಫುಲ್ ಆಗಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಸೀಸನಲ್ಲಿ 5 ಪಂದ್ಯಗಳಲ್ಲಿ 5 ಪಂದ್ಯಗಳಲ್ಲೂ ಕೂಡ ಗೆಲುವನ್ನು ಸಾಧಿಸಿರೋ ಜೊತೆಗೆ ಲಾಸ್ಟ್ ಸೀಸನಲ್ಲಿ ಕೊನೆಯ ಪಂದ್ಯದಲ್ಲಿ ಗೆದ್ದಿದ್ದೀರಾ. ಅದಕ್ಕೋಸ್ಕರ ಸತತವಾಗಿ 6 ಪಂದ್ಯಗಳನ್ನು ಅಲ್ಲಿ ಗೆದ್ದಿರುವಂಥ ತಂಡ ಅದು ಯಾವುದಾದ್ರೂ ಇದ್ದರೆ ಅದು ನಮ್ಮ ಆರ್ ಸಿ ಬಿ ವುಮೆನ್ಸ್ ತಂಡ ಅಂತಲೇ ಹೇಳ್ಬೋದು WPL ಅಲ್ಲಿ. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಂತೂ ಅದ್ಭುತವಾಗಿ ಆಡಿದ್ದಾರೆ. ಆ್ಯಂಡ್ ಈ ಸೀಸನ್ನಲ್ಲಿ 5 ಪಂದ್ಯಗಳನ್ನು ಸತತವಾಗಿ ಗೆದ್ದಿರುವಂಥ ಕಾರಣಕ್ಕೆ ಅವರು ಈಗ ಮೊದಲ ತಂಡವಾಗಿ ಈ ಸೀಸನ್ನಲ್ಲಿ 3 ಪಂದ್ಯಗಳು ಇರುವಾಗಲೇ ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಖುಷಿ ಪಡುವಂಥ ವಿಚಾರ. ಜೊತೆಗೆ ಯಾರ ದೃಷ್ಟಿನೂ ಬೀಳದೇ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಆ್ಯಂಡ್ ಇವತ್ತಿನ ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಗುಜರಾತ್ ತಂಡದ ನಾಯಕಿ ಆಸ್ಲೆ ಗಾರ್ಡನ್ ಅವರು ಇಲ್ಲಿ ಬಾಲಿಂಗ್ನ ಆಯ್ಕೆ ಮಾಡ್ಕೊತಾರೆ. ಬಿಕಾಸ್ ಆಫ್ ಈ ಒಂದು ಸ್ಟೇಡಿಯಂಲ್ಲಿ ಈ ಸೀಸನಲ್ಲಿ ಯಾರು ಕೂಡ ಸ್ಕೋರ್ನ ಡಿಫೆಂಡ್ ಮಾಡ್ಕೊಂಡಿರಲಿಲ್ಲ. ಅದಕ್ಕೋಸ್ಕರನೇ ಅವರು ಬಾಲಿಂಗ್ ಆಯ್ಕೆ ಮಾಡಿಕೊಂಡು ಚೇಸಿಂಗ್ನ ಆಯ್ಕೆ ಮಾಡ್ಕೊತಾರೆ. ಆ್ಯಂಡ್ ಇದು ಜೊತೆಗೆ ಫಸ್ಟ್ ಬ್ಯಾಟಿಂಗ್ ಬಂದಂತಹ ನಮ್ಮ ಆರ್ ಸಿ ಬಿ ತಂಡ ಫಸ್ಟ್ ಓವರಲ್ಲಿನೇ ಒಂದು ವಿಕೆಟ್ ಹೋಗುತ್ತೆ. ಆ್ಯಂಡ್ ಸೆಕೆಂಡ್ ಓವರಲ್ಲಿ ಅಗೇನ್ ಮತ್ತೊಂದು ವಿಕೆಟ್ನ ಕಳ್ಕೊತಾರೆ. ಫಸ್ಟ್ ಔಟ್ ಆಗಿರುವಂಥದ್ದು ಗ್ರೇಸ್ ಹ್ಯಾರಿಸು, ರೇಣುಕಾ ಸಿಂಗ್ ಅವರ ಒಂದು ಬೌಲಿಂಗಲ್ಲಿ ಅಲ್ಲಿ ಆಸ್ಲೆ ಗಾರ್ಡನ್ ಅವ್ರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದಂತಹ ಜಾರ್ಜಿಯಾ ವಾಲ್ ಅವರು ಕೂಡ ಬೇಗನೆ ಔಟ್ ಆಗ್ತಾರೆ. ಕಾಶ್ವಿ ಗೌತಮ್ ಅವರ ಬೌಲಿಂಗಲ್ಲಿ ಬೋಲ್ಡ್ ಆಗ್ತಾರೆ. ಕೇವಲ 1 ರನ್ನ ಮಾತ್ರ ಮಾಡ್ತಾರೆ. ಬಟ್ ನೆಕ್ಸ್ಟ್ ಜೊತೆಯಾಗಿರುವಂಥದ್ದು ನಮ್ಮ ಗೌತಮಿ ನಾಯಕ್ ಆ್ಯಂಡ್ ಸ್ಮೃತಿ ಮಂದಣ. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್. ಅದರಲ್ಲೂ ಮುಖ್ಯವಾಗಿ ಗೌತಮಿ ನಾಯಕ್ ಸಖತ್ತಾಗಿರುವಂಥ ಒಂದು ಆಟ ಆಡಿದ್ರು. ಆ್ಯಂಡ್ ಈ ಸೀಸನಲ್ಲಿ ಆರ್ ಸಿ ಬಿ ಜೊತೆಗೆ ಸೇರ್ಕೊಂಡಿದ್ದಾರೆ. ಬಟ್ ಅದ್ಭುತವಾಗಿರುವಂಥ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಸ್ಪಿನ್ನರ್ಗಳಿಗೆ ಸ್ಟೆಪ್ ಔಟ್ ಮಾಡಿ ಸಖತ್ತಾಗಿ ಆಡುವಂಥ ಒಂದು ಎಬಿಲಿಟಿ ಇದೆ ಅವ್ರಿಗೆ. ಆ್ಯಂಡ್ 73 ರನ್ನ ಮಾಡ್ತಾರೆ 55 ಡೆಲಿವರೀಸಲ್ಲಿ. ಆ್ಯಂಡ್ ನಾಯಕಿ ಸ್ಮೃತಿ ಮಂದಣ 26 in 23 ಒಂದು ಒಳ್ಳೆ ಸಾಥ್ ಕೊಟ್ಟರು ಅಂತಲೇ ಹೇಳ್ಬೋದು ಗೌತಮಿ ನಾಯಕ್ ಅವ್ರಿಗೆ. ಅವರಿಬ್ಬರ ಮಧ್ಯೆ ಒಂದು 60 ರನ್ಸ್ನ ಪಾರ್ಟ್ನರ್ಶಿಪ್ ಮಾಡ್ತಾರೆ 45 ಡೆಲಿವರೀಸಲ್ಲಿ. ಅದ್ಭುತವಾಗಿರುವಂಥ ಒಂದು ಪಾರ್ಟ್ನರ್ಶಿಪ್ ಅಂತಲೇ ಹೇಳ್ಬೋದು. ಸ್ಮೃತಿ ಮಂದಣ ಆಸ್ಲೆ ಗಾರ್ಡನ್ ಅವರ ಒಂದು ಬೌಲಿಂಗಲ್ಲಿ LBW ಆಗಿ ಅವರು ಔಟ್ ಆಗ್ತಾರೆ 26 ರನ್ in 23 ಬಾಲ್ಸಲ್ಲಿ. ಅದಾದಮೇಲೆ ರಿಚಾ ಘೋಷ್ ಆ್ಯಂಡ್ ಗೌತಮಿ ನಾಯಕ್ ಅವರಿಬ್ಬರು ಅಗೇನ್ ತಿರ್ಗಾ ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ. 2 ಪಾರ್ಟ್ನರ್ಶಿಪ್ ತುಂಬ ಒಂದು ಆರ್ ಸಿ ಬಿಗೆ ಲಾಭ ತಂದು ಕೊಟ್ಟಿದ್ದು ಅಂತಂದರೆ ಗೌತಮಿ ನಾಯಕ್ ಸ್ಮೃತಿ ಮಂದಣ 16-45 ಆ್ಯಂಡ್ ಗೌತಮಿ ನಾಯಕ್ ಆ್ಯಂಡ್ ರಿಚಾ ಘೋಷ್ 69 in 45 ಡೆಲಿವರೀಸ್. ಸಖತ್ತಾಗಿರುವಂಥ ಒಂದು ಬ್ಯಾಟಿಂಗ್. ಎರಡರಲ್ಲೂ ಕೂಡ ಅಷ್ಟೇ ಗೌತಮಿ ನಾಯಕ್ ಅವರ ಒಂದು ಪಾಲೆ ಜಾಸ್ತಿ ಇರುವಂಥದ್ದು. ಅದ್ಭುತವಾಗಿರುವಂಥ ಒಂದು ಆಟ ಅಂತಲೇ ಹೇಳ್ಬೋದು ಗೌತಮಿ ನಾಯಕ್ ಅವ್ರ ಕಡೆಯಿಂದ. ಆ್ಯಂಡ್ ರಿಚಾ ಘೋಷ್ 27 in 20 ಡೆಲಿವರೀಸ್. 3 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಬೌಂಡ್ರಿ ಒಂದೂ ಇಲ್ಲ, ಬಟ್ ಸಿಕ್ಸರ್ಗಳನ್ನು ಬಳಸಿರುವಂಥದ್ದು. ಗೌತಮಿ ನಾಯಕ್ ಅವರು 7 ಬೌಂಡ್ರಿ ಆ್ಯಂಡ್ 1 ಸಿಕ್ಸರ್ನ ಬಾರಿಸ್ತಾರೆ. ಆ್ಯಂಡ್ ಅದಾದಮೇಲೆ ಕೊನೆಯಲ್ಲಿ ಅಲ್ಲಿ ರಾಧಾ ಯಾದವ್ ಅವರು 17 ರನ್ನು 8 ಬಾಲಲ್ಲಿ 2 ಬೌಂಡ್ರಿ 1 ಸಿಕ್ಸರ್ನ ಮಾಡ್ತಾರೆ. ಆ್ಯಂಡ್ ನಮ್ಮ ಕೊನೆಯಲ್ಲಿ ಕೊನೆಯ ಓವರಲ್ಲಿ ಅಲ್ಲಿ ಶ್ರೇಯಾಂಕ ಪಾಟೀಲ್ ಕೊನೆ 2 ಬಾಲ್ ಸಿಗುತ್ತೆ ಅವ್ರಿಗೆ. 2 ಬಾಲಲ್ಲೂ ಕೂಡ ಒಂದು ಸ್ವೀಪ್ ಮಾಡ್ತಾರೆ, ಇನ್ನೊಂದು ರಿವರ್ಸ್ ಸ್ವೀಪಲ್ಲಿ 2 ಬೌಂಡ್ರಿಗಳನ್ನ ತಗೊಂತಾರೆ. ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ 178 ರನ್ ಮಾಡ್ತಾರೆ 6 ವಿಕೆಟ್ಗಳನ್ನ ಕಳ್ಕೊಂಡು. ಆ್ಯಂಡ್ ಈ ಬಾಲಿಂಗಲ್ಲಿ ತಗೊಂಡ್ರೆ ಅಲ್ಲಿ ಒಳ್ಳೆ ರೀತಿಯಲ್ಲಿ ಬಾಲಿಂಗ್ ಮಾಡಿರುವಂಥದ್ದು ರೇಣುಕಾ ಸಿಂಗ್ ಠಾಕೂರ್ ಅವರು 4 ಓವರಲ್ಲಿ 23 ರನ್ನು 1 ವಿಕೆಟ್ ತೆಗಿತಾರೆ 5.8 ಎಕಾನಮಿರಲ್ಲಿ. ಅದು ಬಿಟ್ಟರೆ ಸೋಫಿ ಡಿವೈನ್ ಅವರು 4 ಓವರಲ್ಲಿ 25 ರನ್ನು 1 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ನನಗೆ ಯಾರು ಕೂಡ ಅಷ್ಟು ಒಳ್ಳೆ ರೀತಿಯಲ್ಲಿ ಬಾಲಿಂಗ್ ಮಾಡಿದ್ದು ಕಾಣಿಸ್ಲಿಲ್ಲ. ಬಿಕಾಸ್ ಕಾಶ್ವಿ ಗೌತಮ್ 2 ವಿಕೆಟ್ ತೆಗಿತಾರೆ, ಬಟ್ ರನ್ಗಳನ್ನ ಲೀಕ್ ಮಾಡ್ತಾರೆ. ಆಸ್ಲೆ ಗಾರ್ಡನ್ ಕೂಡ ಅಷ್ಟೇ 4 ಓವರಲ್ಲಿ 2 ವಿಕೆಟ್ ತೆಗೆದ್ರೂ ಕೂಡ 43 ರನ್ಸ್ಗಳನ್ನ ಕೊಡ್ತಾರೆ. ಎಕಾನಮಿ ರೇಟ್ 10.8 ಇದೆ. ಅದೇ ಲೆಕ್ಕದಲ್ಲಿ ತಗೊಳ್ಕೊಂಡ್ರೆ ರೇಣುಕಾ ಸಿಂಗ್ ಅವರು ಆ್ಯಂಡ್ ಇನ್ನೊಬ್ಬರು ಸೋಫಿ ಡಿವೈನ್ ಅವರಿಬ್ಬರು ಮಾತ್ರ ಒಂದು ಡೀಸೆಂಟ್ ಬಾಲಿಂಗ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ. ಆ್ಯಂಡ್ ಈ ಒಂದು 179 ರನ್ಗಳ ಒಂದು ಬೃಹತ್ ಮೊತ್ತನ ಬೆನ್ನತ್ತಂಥ ಗುಜರಾತ್ ಗೈಂಡ್ಸ್ ಅವ್ರಿಗೆ ಕಟ್ ಹಾಕಿರುವಂಥದ್ದು ನಮ್ಮ ಲಾರೆನ್ ಬೆಲ್ ಆ್ಯಂಡ್ ಸಯಾಲಿ ಅಂತಲೇ ಹೇಳ್ಬೋದು. ಫಸ್ಟ್ 6 ಓವರ್ಸಲ್ಲಿ ಕೇವಲ ಕೊಟ್ಟಿರುವಂಥದ್ದು 29 ರನ್ಗಳು ಆ್ಯಂಡ್ 3 ವಿಕೆಟ್ಗಳನ್ನ ತೆಗಿತಾರೆ. ಆ್ಯಂಡ್ ಲಾರೆನ್ ಬೆಲ್ ಸಖತ್ತಾಗಿರುವಂಥ ಒಂದು ಬಾಲಿಂಗ್ ಅಂತಲೇ ಹೇಳ್ತೀನಿ. ಲೈನ್ ಲೆಂತ್ ಅಂತ ಬಂದರೆ ನನ್ನ ಪ್ರಕಾರ ಈ ಒಂದು ಸೀಸನಲ್ಲಿ ನಮ್ಮ ಲಾರೆನ್ ಬೆಲ್ ಆ್ಯಂಡ್ ಸ್ಟಂಪ್ ಟು ಸ್ಟಂಪ್ ವಿಕೆಟ್ ಇಟ್ಟಿರೋದು ಅಂತಂದರೆ ಅದು ಸಯಾಲಿ ಅಂತಲೇ ಹೇಳ್ತೀನಿ. ಅದ್ಭುತವಾಗಿರುವಂಥ ಒಂದು ಬಾಲಿಂಗ್ ಇಬ್ಬರು ಕಡೆಯಿಂದ ಕೂಡ. ಫಸ್ಟ್ 6 ಓವರ್ಸಲ್ಲಿ ಅದೇ 29 ರನ್ಸು 3 ವಿಕೆಟ್ಸ್ ತೆಗಿತಾರೆ. ಆ್ಯಂಡ್ ಸಯಾಲಿ ಅವರು ಫಸ್ಟ್ ಓವರಲ್ಲೇ 2 ವಿಕೆಟ್ ತೆಗಿತಾರೆ. ಫಸ್ಟ್ ಬಾಲಲ್ಲೇ 1 ವಿಕೆಟ್ ತೆಗಿತಾರೆ. ಆ್ಯಂಡ್ ಕೊನೆಯ ಒಂದು 4ನೇ ಬಾಲಲ್ಲಿ ಅಂತ ಅನ್ಸುತ್ತೆ ಮತ್ತೊಂದು ವಿಕೆಟ್ ತೆಗಿತಾರೆ. ಬೆತ್ ಮುನಿ ಕೂಡ ಔಟ್ ಆಗ್ತಾರೆ. ಸೋಫಿ ಡಿವೈನ್ ಅವರು ಔಟ್ ಆಗ್ತಾರೆ. ಆ್ಯಂಡ್ ಕನಿಕಾ ಅಹುಜಾ ಕೂಡ ಔಟ್ ಆಗ್ತಾರೆ. ಕೆಳಗಡೆಗೆ ಸ್ವಲ್ಪ ಅನುಷ್ಕಾ ಶರ್ಮಾ ಆ್ಯಂಡ್ ಆಸ್ಲೆ ಗಾರ್ಡನ್ ಅವರು ಸ್ವಲ್ಪ ಟ್ರೈ ಮಾಡಿದ್ರು, ಬಟ್
ಒಂದು ಪಾರ್ಟ್ನರ್ಶಿಪ್ ಚಿಕ್ಕದಾಗಿ ಏನೋ ಆಗುತ್ತೆ. 29 ರನ್ 25 ಬಾಲ್ಸು. ಅದಾದಮೇಲೆ ಅಲ್ಲಿ ಅನುಷ್ಕಾ ಶರ್ಮಾ ಕೂಡ ಅಲ್ಲಿ ನದಿನೇ ಡಿ ಕ್ಲರ್ಕ್ ಅವರ ಬೌಲಿಂಗಲ್ಲಿ ಸೊ ರಾಧಾ ಯಾದವ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಆ್ಯಂಡ್ ಕೆಳಗಡೆಗೆ ಸೊ ಅಲ್ಲಿ ಆಶ್ಲೆ ಗಾರ್ಡನ್ ಬಿಟ್ಟರೆ ಯಾರು ಕೂಡ ಅಂಥ ಒಂದು ರನ್ಗಳನ್ನು ಮಾಡಲೇ ಇಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ಒಟ್ಟಿನಲ್ಲಿ ಸೊ RCB ಬೌಲಿಂಗ್ ತುಂಬ ಚೆನ್ನಾಗಿತ್ತು. ಅಷ್ಟೇ ಖರಾಬಾಗಿ ಸೊ ಗುಜರಾತ್ ಗೈನ್ಸ್ ಅವರ ಒಂದು ಬ್ಯಾಟಿಂಗ್ ಕೂಡ ಇತ್ತು. ಅಷ್ಟೇ ಗಾರ್ಡನ್ ಬಿಟ್ಟರೆ ಯಾರು ಕೂಡ ಅಂಥ ಒಂದು ಬ್ಯಾಟಿಂಗ್ ಆಡಲೇ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಆ್ಯಂಡ್ ಬೌಲಿಂಗಲ್ಲಿ ಸೊ ಲಾರೆನ್ ಬೆಲ್ ಅಗೇನ್ 4 overs 23 ರನ್ನು 1 ವಿಕೆಟ್ ತೆಗಿತಾರೆ. ಆ್ಯಂಡ್ ಸಯಾಲಿ ಸೊ 4 ಓವರಲ್ಲಿ 21 ರನ್ನು 3 ವಿಕೆಟು. ಸೊ ಲಾಸ್ಟ್ ಮ್ಯಾಚಲ್ಲೂ ಕೂಡ ಒಳ್ಳೆ ಫಸ್ಟ್ ಓವರಲ್ಲೇ ಸೊ 2 ವಿಕೆಟ್ ತೆಗೆದಿದ್ರು. ಆ್ಯಂಡ್ ಈ ಮ್ಯಾಚಲ್ಲೂ ಕೂಡ ಅಷ್ಟೇ ಫಸ್ಟ್ ಓವರಲ್ಲೇ 2 ವಿಕೆಟ್ ತೆಗಿತಾರೆ. ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ನದಿನೇ ಡಿ ಕ್ಲರ್ಕ್ ಸೊ 4 ಓವರಲ್ಲಿ 17 ರನ್ನು 2 ವಿಕೆಟು. ಆ್ಯಂಡ್ ಸೊ ರಾಧಾ ಯಾದವ್ ಸ್ವಲ್ಪ ದುಬಾರಿ ಆಗ್ತಾರೆ. ಫಸ್ಟ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದರು, ಬಟ್ ಕೊನೆಯ ಒಂದು 2 ಓವರ್ಲಿ ಸ್ವಲ್ಪ ರನ್ಗಳನ್ನ ಬಿಟ್ಕೊಟ್ರು ಅಂತಲೇ ಹೇಳ್ಬೋದು. ಸೊ 4 ಓವರಲ್ಲಿ ಸೊ 34 ರನ್ನು 1 ವಿಕೆಟ್ ತೆಗಿತಾರೆ. ಆ್ಯಂಡ್ ಅಗೇನ್ ಶ್ರೇಯಾಂಕ ಪಾಟೀಲ್ ಸೊ ಒಂದು ಒಳ್ಳೆ ಇನ್ಕ್ಲೂಷನ್ ಅಂತಲೇ ಹೇಳ್ಬೋದು ಈ ಸೀಸನಲ್ಲಿ. ಸೊ 4 ಓವರಲ್ಲಿ 19 ರನ್ನು 1 ವಿಕೆಟು. ರಾಧಾ ಯಾದವ್ ಬಿಟ್ಟರೆ ಸೊ ಎಲ್ಲರದ್ದು ಕೂಡ ಒಂದು 6 ಒಂದು ಎಕಾನಮಿ ರೇಟ್ ಒಳಗಡೆ ಇರುವಂಥದ್ದು ಅದ್ಭುತವಾಗಿರುವಂಥ ಒಂದು ಬೌಲಿಂಗ್ ಪ್ರದರ್ಶನ ಅಂತಲೇ ಹೇಳ್ಬೋದು RCB ಕಡೆಯಿಂದ. ಆ್ಯಂಡ್ ಈ ಸೀಸನಲ್ಲಿ ಸೊ ಸತತವಾಗಿ 5 ಗೆಲುವುಗಳನ್ನು ಸಾಧಿಸಿ ಸೊ ಕ್ವಾಲಿಫೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಓಕೆ, ಸೊ ನಿಮಗೇನು ಅನಿಸ್ತು ಸೊ ಈ ಒಂದು ಪಂದ್ಯದ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇದರೊಂದಿಗೆ ಸೊ ನನ್ನ ರಿವ್ಯೂ ಕಂಪ್ಲೀಟ್ ಆಗುತ್ತೆ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.